ಸೊ ಫೈನಲಿ ಹಾಳಾಗಿದ್ದಂತಹ ಹ್ಯಾಂಡ್ ವರ್ಕ್ ಬ್ಲೌಸ್ ರೆಡಿ ಆಯ್ತು ನೋಡಿ. 2 ಸ್ಲೀವ್ ಬಿಚ್ಚಿದೀನಿ. ಮೇನ್ ಇದ್ದಿದ್ದೆ ಸ್ಲೀವ್ ತುಂಬಾ ಜಾಸ್ತಿ ಗ್ರ್ಯಾಂಡ್ ಆಗಿತ್ತು. ಈ ತರ ತಪ್ಪು ಎಲ್ಲರಿಗೂ ಆಗುತ್ತೆ. ಈಗ ಇದನ್ನ ನಾನು ಕುತ್ಕೊಂಡು ಬಿಚ್ತೀನಿ. ಬಿಚ್ಚಿ ಇದನ್ನ ಮತ್ತೆ ಇದೇ ವರ್ಕ್ ನ ಇದೇ ಬ್ಲೌಸ್ ಮೇಲೆ ಹಾಕ್ಸ್ತೀನಿ. ನಮಸ್ತೆ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಬೆಳಿಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಡಿಫ್ರೆಂಟ್ ಆಗಿದೆ ಕಂಟೆಂಟ್, ಸೊ ಅದಕ್ಕೋಸ್ಕರ. ಸೊ ಈ ಸ್ಯಾರಿ ಡಿಸೈನ್ ನ ನಾನೇ ಮಾಡಿದ್ದು. ಸೊ ಇದರಲ್ಲಿ ಬರೀ ಪ್ಲೈನ್ ಇತ್ತು ಅಷ್ಟೇ, ಈ ತರ ಇತ್ತು ಅಷ್ಟೇ ಸ್ಯಾರಿ. ಇದು ಮದ್ವೆ ಮುಹೂರ್ತದ ಸ್ಯಾರಿ, ಓಕೆನಾ. ವೈಟ್ ಸ್ಯಾರಿ ಉಟ್ಕೊಳ್ಬೇಕು ಅಂತ ಕೆಲವುದ್ರಲ್ಲಿ ಇರುತ್ತಲ್ಲ, ಸೊ ಹಾಗಾಗಿ ಈ ಸ್ಯಾರಿ ತಗೊಂಡಿದ್ದಾರೆ. ಬಟ್ ಪ್ಲೈನ್ ಆಯ್ತು, ಬಟ್ ಕಾಸ್ಟ್ಲಿ ಸೀರೆ. ಪ್ಲೈನ್ ಆಯ್ತು, ಸ್ವಲ್ಪ ಡಿಫ್ರೆಂಟ್ ಬೇಕು ಅಂದಿದ್ದಕ್ಕೆ ಸೊ ಈ ರೀತಿ ನಾನು ಡಿಸೈನ್ ಮಾಡ್ಕೊಟ್ಟಿದ್ದೆ. ಸೊ ಈ ಡಿಸೈನ್ ಸ್ಯಾರಿ ಡಿಸೈನ್ ಮಾಡಿಸಿದ ಮೇಲೆ ನಾನು ನಿಮ್ಗೆ ಹೇಳಿದ್ದೆ ಇದ್ರದ್ದು ಬ್ಲೌಸ್ ನ ವರ್ಕ್ ಮಾಡಕ್ಕೆ ಕೊಡ್ತೀನಿ. ಅದಾದ್ಮೇಲೆ ಹೇಗ್ ಬಂದಿದೆ ಬ್ಲೌಸ್ ಅನ್ನೋದು ಕೂಡ ಹೇಳ್ತೀನಿ ಅಂತಾನು ಹೇಳಿದ್ದೆ. ಸೊ ನೋಡಿ ಡಿಸೈನ್ ಸ್ಯಾರಿ ಎಷ್ಟು ರಿಚ್ ಆಗಿ ಡಿಫ್ರೆಂಟ್ ಆಗಿ ಲುಕ್ ಆಗಿ ಕಾಣಿಸ್ತಾ ಇದೆ. ಸೊ ಸ್ಯಾರಿ ವರ್ಕ್ ಮಾಡ್ಲಿಕ್ಕೆ ನಾನು ಕೊಟ್ಟಿದ್ದೆ. ಬ್ಲೌಸ್ ಪೀಸ್ ರೆಡಿ ಆಗಿದೆ, ವರ್ಕ್ ಮಾಡಿರೋದು. ಕೆಲಸ ತುಂಬಾ ಚೆನ್ನಾಗಿದೆ, ಓಕೆನಾ. ಬಟ್ ತಪ್ಪು ಮಾಡಿದ್ದಾನೆ. ಈ ಸ್ಯಾರಿ ತಗೊಂಡೋಗಿ ನಾನು ತೋರಿಸಿ ನಾನು ಅವರಿಗೆ ಹೇಳಿದ್ದೆ, ನನಗೆ ಸೇಮ್ ಸಿಲ್ವರ್ ಕಲರ್ ಅಲ್ಲಿ ಈ ಕೆಲಸ ಆಗ್ಬೇಕು ಅಂತೇಳಿ, ಸಿಲ್ವರ್ ಕಲರ್ ಅಲ್ಲೇ ಬೇಕು ಅಂತ ಹೇಳಿದ್ದೆ. ಸ್ಯಾರಿ ಡಿಸೈನ್ ಆದ್ಮೇಲೆ ಇದನ್ನ ತಗೊಂಡೋಗಿ ತೋರಿಸಿ ಹೇಳಿದ್ದೆ ಇದೇ ತರ ಬೇಕು ಅಂತ ಹೇಳಿ. ಅವ್ರು ಹೂ ಅಂತಾನು ಹೇಳಿದ್ರು. ಬಟ್ ಅವ್ರಿಗೆ ಪ್ರೆಷರ್ ಇರುತ್ತೆ, ಎಲ್ಲರಿಗೂ ಪ್ರೆಷರ್ ಇರುತ್ತೆ. ಏನು ಮಾಡಕ್ಕಾಗಲ್ಲ, ತಪ್ಪೆಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ, ಎಲ್ಲರೂ ಮಾಡ್ತಾರೆ. ಏನಂದ್ರೆ ತಲೆಯಲ್ಲಿ ಇರುವಂತಹ ಪ್ರೆಷರ್ ಒಂದೊಂದ್ಸರಿ ನಮ್ಮನ್ನ ಆ ರೀತಿ ತಪ್ಪು ಮಾಡಿಸುತ್ತೆ. ಬಟ್ ಆದ್ರೂ ವರ್ಕ್ ಮಾಡೋರು ಸ್ವಲ್ಪ ನಿಗಾ ವಹಿಸ್ಬೋದಾಗಿತ್ತು. ಹೇಗೆ ಅಂತ ಅಂದ್ರೆ ಕಲರ್ ಮ್ಯಾಚ್ ಮಾಡುವಾಗ ಸ್ಯಾರಿನಲ್ಲಿ ಎಲ್ಲಾದ್ರೂ ಗೋಲ್ಡ್ ಇದೆಯಾ ಅಂತ. ಏನಕ್ಕಂದ್ರೆ ಸಿಲ್ವರ್ ಕಲರ್ ಅಲ್ಲಿ ಬೇಕು ಅಂತ ಹೇಳಿದ್ದೆ, ಬಟ್ ಇವ್ರು ಡಿಸೈನ್ ಮಾಡಿರೋದು ಗೋಲ್ಡ್ ಕಲರ್ ಅಲ್ಲಿ. ಸ್ಯಾರಿನಲ್ಲಿ ಎಲ್ಲಿ ಹುಡುಕಿದ್ರು 1/2 ಇಂಚ್ ನಿಮ್ಗೆ ಗೋಲ್ಡ್ ಕಲರ್ ಸಿಗಲ್ಲ. ಆದ್ರೂ ಅವರು ಗೋಲ್ಡ್ ಕಲರ್ ಅಲ್ಲಿ ಮಾಡಿಟ್ಟಿದ್ದಾರೆ. ಸೊ ಹ್ಯಾಂಡ್ ವರ್ಕ್ ತುಂಬಾನೇ ಕಾಸ್ಟ್ಲಿ ಇದು. ಸೊ ಇಂಥ ಟೈಮಲ್ಲಿ ಯಾರೇ ಬಿಗಿನರ್ಸ್ ಆಗ್ಲಿ, ಯಾರೇ ಟೈಲರ್ಸ್ ಆಗ್ಲಿ ಪ್ಯಾನಿಕ್ ಆಗ್ಬಾರ್ದು. ಪೇಷನ್ಸ್ ಇಂದ ಕೆಲಸ ಮಾಡಿದ್ರೆ ಆಗುತ್ತೆ. ಸೊ ಇದೇ ಗೋಲ್ಡ್ ಕಲರ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ನಾನು ಸ್ಟಿಚ್ ಮಾಡ್ಕೊಟ್ರೆ ಹಾಕೊಳ್ತಾರ? ಅಡ್ಜಸ್ಟ್ ಮಾಡಿ ಹಾಕೊಂಡ್ರು ಸಿಲ್ವರ್ ಕಲರ್ ಸ್ಯಾರಿಗೆ ಈ ಗೋಲ್ಡ್ ಕಲರ್ ಸೂಟ್ ಆಗಲ್ಲ. ಸೊ ಈಗ ನಾನೀಗ ಪ್ಯಾನಿಕ್ ಆಗ್ಬಾರ್ದು. ಈಗ ಈ ವರ್ಕ್ ಮಾಡ್ಕೊಟ್ಟಿರೋರು ಎಮರ್ಜೆನ್ಸಿ ಅಂತೇಳಿ ಊರ್ಗೊಟ್ಟೋದ್ರು. ಸೊ ನಾನು ಶಾಪಲ್ಲೇ ಬಿಚ್ಚಿ ನೋಡ್ಲಿಲ್ಲ. ಏನಕ್ಕಂದ್ರೆ ನಂಬಿಕೆ, ಎನಿ ಟೈಮ್ ನಾನು ಅವ್ರ ಹತ್ರನೇ ಮಾಡಿಸೋದು. ಆ ನಂಬಿಕೆ ಮೇಲೆ ನಾನು ಬಿಚ್ಚಿ ನೋಡ್ಲಿಲ್ಲ, ಬಂದೆ. ಅವ್ರು ನನಗೆ ಮಾಡ್ಕೊಟ್ಬಿಟ್ಟು ಊರ್ಗೊಟ್ಟೋದ್ರು. ತುಂಬಾ ಊರು ದೂರ, ಬಿಹಾರ ಆ ಸೈಡ್ದವರು. ಬರಕ್ಕೆ ಇನ್ನೇನಿಲ್ಲ, ಅವ್ರು 1 ತಿಂಗಳ ಮೇಲೆ ಆಗುತ್ತೆ. ಅದುವರೆಗೂ ವೆಯ್ಟ್ ಮಾಡಿದ್ರೆ ಅವ್ರು ಬಂದು ರೆಡಿ ಮಾಡ್ಕೊಡ್ತಾರೆ. ಬಟ್ ವೆಯ್ಟ್ ಮಾಡೋ ಸ್ಟೇಜಲ್ಲಿ ಇಲ್ಲ, ಓಕೆನಾ. ಇದನ್ನ ಎಮರ್ಜೆನ್ಸಿ ಅರ್ಜೆಂಟ್ ಅಲ್ಲಿ ನಾನು ಮಾಡಿಸ್ಬೇಕು. ಸೊ ನಾನು ಬೇರೆ ಹ್ಯಾಂಡ್ ವರ್ಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಕಾಸ್ಟ್ಲಿನೇ ಇದು. ನೋಡಿ ಬ್ಯಾಕ್ ಅಲ್ಲಿ ಈ ತರ ಇದೆ, ಸ್ಲೀವ್ ನೋಡಿ ಈ ರೀತಿ ಇದೆ. ರಿಚ್ ಆಗಿನೇ ಮಾಡಿಸಿರುವಂಥದ್ದು, ಮದುವೆ ಹುಡುಗಿದಲ್ವಾ. ಬೇರೆ ಹ್ಯಾಂಡ್ ವರ್ಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸೊ ಇದನ್ನ ನನಗೆ ಸಿಲ್ವರ್ ಕಲರಲ್ಲೇ ಮಾಡ್ಕೊಡ್ಬೇಕು ಅಂತ ಹೇಳಿ ಸೊ ಅವ್ರನ್ನ ಪ್ರೆಷರ್ ಹಾಕಿ ಅವರಿಗೆ ಒಪ್ಪಿಸಿದ್ದೀನಿ. ಆಮೇಲೆ ಇದು ಅವರಿಗೆ ಬಿಚ್ಚಕ್ಕೆ, ಸೊ ಇದಕ್ಕೆ ಬಿಚ್ಚಕ್ಕೆ ಭಾಳ ಪೇಷನ್ಸ್ ಬೇಕು, ಅವ್ರ ಹತ್ರ ಟೈಮ್ ಇರಲ್ಲ, ಓಕೆನಾ. ಸೊ ಅಂಥ ಟೈಮಲ್ಲಿ ಕುತ್ಕೊಂಡು ನಾನೇ ಬಿಚ್ಚಬೇಕು. ಸೊ ಹಾಗಾಗಿ ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದೀನಿ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ 7 ಗಂಟೆಗೆ ಬಂದು ಶುರು ಮಾಡ್ತಾ ಇದ್ದೀನಿ. ಸೊ ಇದನ್ನ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಪೇಷನ್ಸ್ ಇರಬೇಕು, ಪ್ಯಾನಿಕ್ ಆಗಬಾರ್ದು. ಎಲ್ಲೂ ನಾವು ಈ ತರ ತಪ್ಪು ಎಲ್ಲರಿಗೂ ಆಗುತ್ತೆ. ಸೊ ಹಾಗಂತೇಳಿ ತಪ್ಪಾಗಿದೆ, ನಾವು ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿದೀನಿ ಅಂತ ಏನೋ ಓದ್ಬಿಟ್ಟು ತಗೊಳ್ಳಿ ಹಾಕೊಳ್ಳಿ ಅಂತ ಕೊಡಕ್ಕೂ ಹೋಗ್ಬಾರ್ದು. ಏನಕ್ಕಂದ್ರೆ ಟೈಲರ್ಸ್ ಕೆಲಸ ಅದಲ್ಲ, ಕಸ್ಟಮರ್ ಒಪ್ಕೊಬೇಕು. ಸೊ ಅದು ಟೈಲರ್ ಕೆಲಸ, ಆ ತರ ಮಾಡ್ಬೇಕು. ಸೊ ಹಾಗಾಗಿ ನಾನು ಪೇಷನ್ಸ್ ಇಂದನೇ ನೋಡಿ ನಗ್ನಗ್ತಾನೆ ಇದನ್ನ ಬಿಚ್ತೀನಿ ಕೂತ್ಕೊಂಡು. ಮಿನಿಮಮ್ ಏನಿಲ್ಲ ಅಂದ್ರೂ ಇದನ್ನ ಓಪನ್ ಮಾಡ್ಲಿಕ್ಕೆ 3 ರಿಂದ 4 ಅವರ್ ಬೇಕು. ಪ್ರತಿಯೊಂದು ಹ್ಯಾಂಡ್ ವರ್ಕ್ ಅಲ್ಲೇ ಮಾಡಿರುವಂತದ್ದು. ಈಗ ಇದನ್ನ ನಾನು ಕುತ್ಕೊಂಡು ಬಿಚ್ತೀನಿ. ಬಿಚ್ಚಿ ಇದನ್ನ ಮತ್ತೆ ಇದೇ ವರ್ಕ್ ನ ಇದೇ ಬ್ಲೌಸ್ ಮೇಲೆ ಹಾಕ್ಸ್ತೀನಿ. ಸೊ ಕೇಳ್ಬೋದು ನೀವು, ಮೇಡಮ್ ಬೇರೆ ಬ್ಲೌಸ್ ಪೀಸ್ ತಗೊಂಡ್ ಮಾಡಿಸ್ಬೋದಲ್ವಾ, ಬ್ಲೌಸ್ ಪೀಸ್ಗಳು ಸುಮಾರು ಸಿಗುತ್ತೆ ಅಂತ. ಸೊ ನೋಡಿ ಇದು 1-2 ಸಾವಿರ ರೂಪಾಯಿ ಸೀರೆ ಅಲ್ಲ, 27,000 ರೂಪಾಯಿ ಸೀರೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ವರ್ಕ್ ಹಾಕ್ಸಕ್ಕೆ ದುಡ್ಡು ಕೊಟ್ಟು, ನನಗೆ ಸ್ಟಿಚ್ ಮಾಡಕ್ ದುಡ್ಡು ಕೊಟ್ಟು ಬೇರೆ ಬ್ಲೌಸ್ ಪೀಸ್ ನಲ್ಲಿ ಹಾಕೊಳ್ಳಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಾವು ಅದನ್ನ ಕೊಡ್ಬೇಕು. ಸೊ ಹಾಗಾಗಿ ಪೇಷನ್ಸ್ ಇಂದ ಇದನ್ನ ಇವಾಗ ಬಿಚ್ಚಕ್ಕೆ ಶುರು ಮಾಡ್ತಾ ಇದ್ದೀನಿ. ಒಂದು 3-4 ಅವರ್ ಆಗುತ್ತೆ. ಬಿಚ್ಚಿದಾದ್ಮೇಲೆ ಇದು ಹೇಗ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಾದ್ಮೇಲೆ ಇದನ್ನ ತಗೊಂಡೋಗಿ ನಾನು ಬೇರೆಯವ್ರಿಗೆ ಕೊಟ್ಟು ಮತ್ತೆ ಇದನ್ನ ಹ್ಯಾಂಡ್ ವರ್ಕ್ ಮಾಡಿಸ್ತೀನಿ. ಸೊ ವಿಡಿಯೋ ಮಾಡಿರೋದಿಷ್ಟೇ. ಪ್ಯಾನಿಕ್ ಆಗಬೇಡಿ. ಯಾವುದೇ ಪ್ರಾಬ್ಲಮ್ ಬರಲಿ, ಎಂಥದೇ ದೊಡ್ಡ ಪ್ರಾಬ್ಲಮ್ ಬರಲಿ, ಪ್ಯಾನಿಕ್ ಆಗಬಾರ್ದು.
ನಿಧಾನವಾಗಿ ಪೇಷನ್ಸ್ ಇಂದ ನಾವು ನಮ್ಮ ಕೆಲಸ ಮಾಡಬೇಕು. ಸೊ ಇದು ನಿಮ್ಮ ತಲೆಗೆ ಹೋಗ್ಲಿ, ನನ್ನ ಫಾಲೋವರ್ಸ್ ತಲೆಗೆ ಹೋಗ್ಲಿ ಅಂತ ವಿಡಿಯೋ. ಇದನ್ನೆಲ್ಲ ಬಿಚ್ಚಿ ಮತ್ತೆ ಬೇರೆ ಮಾಡಿಸಿ ಖಂಡಿತ ಈ ವಿಡಿಯೋ ಫುಲ್ಲು ಏನು ಒಂದು 4-5 ದಿನ ಆಗುತ್ತೆ ಈ ವಿಡಿಯೋ ಕಂಪ್ಲೀಟ್ ಆಗಕ್ಕೆ. ಸೊ ಅದನ್ನೆಲ್ಲ ನಮಗೆ ಮಾಡಿ ತೋರಿಸ್ತೀನಿ. ನೋಡಿ 2 ಸ್ಲೀವ್ ಬಿಚ್ಚಿದ್ದೀನಿ. ಮೇನ್ ಇದ್ದಿದ್ದೆ ಸ್ಲೀವ್ ತುಂಬಾ ಜಾಸ್ತಿ ಗ್ರ್ಯಾಂಡ್ ಆಗಿತ್ತು. ಅದಾದ್ಮೇಲೆ ಫ್ರಂಟ್ ಇಲ್ಲಿತ್ತು ಬಿಚ್ಚಿದ್ದೀನಿ, ಬ್ಯಾಕ್ ಅಲ್ಲಿ ಅರ್ಧ ಬಿಚ್ಚಿದ್ದೀನಿ, ಇನ್ನು ಅರ್ಧ ಇದೆ, ಇನ್ನು ½ ಅನ್ ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸೊ ಆಮೇಲೆ ನಿಮ್ಗೆ ಫುಲ್ ಪೀಸ್ ತೋರಿಸ್ತೀನಿ. ಸೊ ನೋಡಿ, ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ತೋರಿಸಿದಾಗ ಹೇಗಿತ್ತು ಇದು ಬ್ಲೌಸ್ ಇದು. ಸೊ ಫುಲ್ಲು ರಿಮೂವ್ ಮಾಡಿದ್ದೀನಿ ಕೂತ್ಕೊಂಡು. ನೋಡಿ ಜಸ್ಟ್ ಈ ಏನ್ ಸಣ್ಣ ಇದೆ ಸ್ಟಿಚ್ ಇದನ್ನ ಮಾತ್ರ ಬಿಚ್ಚಿಲ್ಲ, ಯಾಕಂದ್ರೆ ಇದ್ರ ಮೇಲೆನೆ ಅವರು ಸಿಲ್ವರ್ ಕಲರ್ ಹಾಕ್ಬೋದು, ಅಥವಾ ಇದು ಹೀಗೆ ಬಿಟ್ಟರು ಪರವಾಗಿಲ್ಲ, ಸ್ಯಾರಿಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಮತ್ತೆ ಇಲ್ಲೇನಿದೆ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಸೊ ಇದು ಸ್ಯಾರಿಗೆ ಮ್ಯಾಚ್ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನ ರಿಮೂವ್ ಮಾಡಿಲ್ಲ. ಏನ್ ಮೆಷರ್ಮೆಂಟ್ ಇದೆ ಅದ್ರ ಮೇಲೆ ಏನ್ ಡಿಸೈನ್ ಇತ್ತು ಅದನ್ನ ಅವ್ರು ಮಾಡ್ಕೊಡ್ತಾರೆ ಅಷ್ಟೇ. ಸೊ ಬ್ಯಾಕ್ ಪಾರ್ಟು ಇದು ನೋಡಿ, ಫ್ರಂಟ್ ಪಾರ್ಟು ನೋಡಿ, 2 ಸ್ಲೀವ್. ಕಷ್ಟ ಆಯ್ತು ಸ್ವಲ್ಪ ಬಿಚ್ಚಕ್ಕೆ, ಬಟ್ ಪೇಷನ್ಸ್ ಬಹಳ ಮುಖ್ಯ ಈ ತರ ಕೆಲಸಗಳಲ್ಲಿ. ನಾವು ಇದು ಅಂತ ಅಲ್ಲ, ಯಾವುದೇ ಬಿಸ್ನೆಸ್ ಆಗ್ಲಿ, ಯಾವುದೇ ಸ್ಟಿಚಿಂಗ್ ಫೀಲ್ಡ್ ಅಲ್ಲಂತೂ ಪೇಷನ್ಸ್ ಇರಲೇಬೇಕು. ಈ ಹ್ಯಾಂಡ್ ವರ್ಕ್ ಆದ್ಮೇಲೆ ನೋಡಿ, ಈ ಕಲರ್ ಅಲ್ಲಿ ಬೇಕು ಅಂತ ಹೇಳಿದೀನಿ. ಈ ಕಲರ್ ಅಲ್ಲಿ ಸೇಮ್, ಯಾಕಂದ್ರೆ ಇದು ಲೇಸ್ ತಗೊಂಡ್ಬಂದು ನಾನು ಡಿಸೈನ್ ಮಾಡಿರೋದು. ಸೇಮ್ ಕಲರ್ ಹ್ಯಾಂಡ್ ವರ್ಕ್ ಅಲ್ಲಿ ಸಿಗೋದು ಸ್ವಲ್ಪ ಕಷ್ಟ, ಬಟ್ ಈ ಸ್ಯಾರಿಗೆ ಮ್ಯಾಚ್ ಆಗೋ ತರ ಅವ್ರು ಮಾಡ್ಕೊಡ್ತಾರೆ. ಅದಾದ್ಮೇಲೆ ನಾನು ನಿಮ್ಗೆ ಹೇಗ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಬ್ಲೌಸ್ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫೈನಲಿ ಹಾಳಾಗಿದ್ದಂತಹ ಹ್ಯಾಂಡ್ ವರ್ಕ್ ಬ್ಲೌಸ್ ರೆಡಿ ಆಯ್ತು. ನೋಡಿ, ಹೇಳಿದ್ನಲ್ಲ 4-5 ದಿನ ಆಗತ್ತೆ ಅಂತ ಹೇಳಿ. ಸೊ 4-5 ದಿನ ಕಂಪ್ಲೀಟ್ ಆಗಿ ತಗೊಳ್ತು. ಸೊ ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ ಆಗಿದೆ ನೋಡಿ, ಎಕ್ಸಾಕ್ಟ್ ಸ್ಯಾರಿಗೆ ಮ್ಯಾಚ್ ಆಗೋ ಥರನೇ. ಬಟ್ ಅದು ಕೆಲವ್ರು ಏನು ಮಾಡ್ತೀರಾ ಆ ಥರ ಆದಾಗ. ನೋಡಿ ಸ್ಲೀವ್ ಹೇಗೆ ಬಂದಿದೆ ನೋಡಿ, ಫಸ್ಟು ಹೇಗೆ ಬಂದಿದೆ ಅನ್ನೋದನ್ನ ನೋಡಿ. ಸೊ ಈ ವಿಡಿಯೋ ಮಾಡಿದ್ದು ಉದ್ದೇಶ ಇಷ್ಟೇ, ಪ್ಯಾನಿಕ್ ಆಗಬಾರ್ದು, ಓಕೆನಾ. ಯಾವುದೇ ಬಿಸ್ನೆಸ್ ಆಗಲಿ, ಯಾವುದೇ ಕೆಲಸ ಆಗಲಿ, ಅಥವಾ ನಿಮ್ಮ ಮನೆ ಕೆಲಸ ಆಗಲಿ, ಯಾವುದೇ ಆಗಲಿ, ಒಂದು ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ, ಅಥವಾ ಕ್ರಿಯೇಟ್ ಆಗುತ್ತೆ, ಅಥವಾ ಬೇರೆಯವ್ರು ನಮಗೆ ಪ್ರಾಬ್ಲಮ್ ಕೊಡ್ತಾರೆ. ಸೊ ಆವಾಗ ನಾವು ಪ್ಯಾನಿಕ್ ಆಗಬಾರ್ದು, ಅದನ್ನ ಫೇಸ್ ಮಾಡಬೇಕು. ಯಾವ ರೀತಿ ಪೇಷನ್ಸ್ ಇಂದ, ತಾಳ್ಮೆಯಿಂದ ನಾವು ಅದನ್ನ ಫೇಸ್ ಮಾಡಬೇಕು. ಸೊ ಅವಾಗ ಅದು ಆರಾಮಾಗಿ ಕ್ಲಿಯರ್ ಆಗುತ್ತೆ. ಬಟ್ ನಮ್ಮ ಕಸ್ಟಮರ್ಸ್ನ ನಾವು ಉಳಿಸ್ಕೋಬೇಕು, ಅವ್ರ ಹತ್ರ ನಾವೇನು ಬೈಸ್ಕೊಳ್ಬಾರ್ದು. ಮತ್ತೆ ಅವ್ರು ರೆಗ್ಯುಲರ್ ಆಗಿ ನಮ್ಮ ಹತ್ರ ಕಚ್ಕೋಬೇಕಂದ್ರೆ ನಾವು ಈ ಸರ್ಕಸ್ ಮಾಡಲೇಬೇಕು. ಸೊ ಈಗ ನಾನು ಅವನಿಗೆ ಕೊಟ್ಟಿರೋ ಪೇಮೆಂಟ್ ನಮಗೇನು ವೇಸ್ಟ್ ಆಗಲ್ಲ. ಸೊ ಆಲ್ರೆಡಿ ಇವಾಗ ಇದನ್ನ ಮಾಡ್ಸಕ್ಕೂ ನಾನು ಬೇರೆ ಅಮೌಂಟ್ ಕೊಡಲೇಬೇಕು. ಯಾವುದೇ ಇದ್ರೇನು ಕೆಲಸ ಎಲ್ಲ ಒಂದೇ ಅಲ್ವಾ, ಯಾರು ಫ್ರೀಯಾಗಿ ಮಾಡ್ಕೊಡಲ್ಲ, ಬೇರೆ ಅಮೌಂಟ್ ಕೊಡಲೇಬೇಕು. ಸೊ ಅದನ್ನ ನಾನು ಕೊಟ್ಟಿದ್ದೀನಿ. ಫಸ್ಟ್ ನಾನು ಏನು ಪೇ ಮಾಡಿದೆ ಅಮೌಂಟ್, ಅದಕ್ಕೆ ಅವ್ನು ನನಗೆ ಬೇರೆ ಬ್ಲೌಸಸ್ನ ಮಾಡ್ಕೊಡ್ತಾನೆ, ಓಕೆನಾ. ಸೊ ಅವ್ರು ಮಿಸ್ ಆಗುತ್ತೆ, ಬಟ್ ಅದನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಅವರು ಅಷ್ಟೇ, ನಾನು ಅಷ್ಟೇ, ಅವ್ರಿಗೆ ಜಾಸ್ತಿ ಪ್ರೆಷರ್ ಹಾಕ್ಲಿಲ್ಲ. ಯಾರು ಇದನ್ನ ಮಾಡ್ಕೊಟ್ಟು ಹೋಗಿದ್ರು ಅವ್ರಿಗೆ ನಾನು ಪ್ರೆಷರ್ ಹಾಕಿಲ್ಲ. ಸೊ ಅವ್ರಿಗೆ ಪ್ರಾಬ್ಲಮ್ ಆಗಿದ್ರೆ ಸೊ ಊರಿಗೆ ಹೋಗಿದ್ದಾರೆ, ಹೋಗ್ಲಿ ನಾನು ಬೇರೆ ಕಡೆ ಮಾಡಿಸ್ಕೊಳ್ತೀನಿ. ಸೊ ಬರ್ತಾ ಇದ್ದಾರೆ, ನಂದೇ ಅಷ್ಟು ಬ್ಲೌಸಸ್, ಮದುವೆ ಬ್ಲೌಸಸ್ ಇದೆ. ಸೊ ಅವ್ರಿಗೋಸ್ಕರನೇ ಈಗ ನಾನು ಇದನ್ನ ಮಾಡಿಸಿದ್ದೀನಲ್ಲ, ಬೇರೆಯವರು ಅವ್ರು ಇದ್ದಾರೆ ಎಂಬ್ರಾಯ್ಡ್ರಿ ಅವರು, ಬಟ್ ನಾನು ಹೋಗಲ್ಲ. ನನ್ನ ಪರ್ಮನೆಂಟ್ ತಪ್ಪಾದ್ರೂ ಪರವಾಗಿಲ್ಲ, ಮಾಡ್ದಿಲ್ದಿರೋರು ಯಾರಿದ್ದಾರೆ ಅಲ್ವಾ. ಸೊ ತಪ್ಪಾದ್ರೂ ಪರವಾಗಿಲ್ಲ, ರೆಗ್ಯುಲರ್ ಆಗಿ ಒಂದೇ ಶಾಪಲ್ಲಿ ಒಬ್ಬರ ಹತ್ರನೇ ನಾವು ಕೆಲಸ ತಗೊಳ್ಬೇಕು. ಏನಕ್ಕಂದ್ರೆ ನಾವು ವರ್ಷಗಟ್ಲೆಯಿಂದ ನಾವು ಅವ್ರ ಕೆಲಸ ನೋಡಿರ್ತೀವಿ, ನಮ್ಗೆ ಇಷ್ಟ ಆಗಿರುತ್ತೆ, ಒಂದು ನಂಬಿಕೆ ಅಂದಿರುತ್ತೆ. ಒಂದ್ಸರಿ ಮಿಸ್ ಆಗಿದೆ, ಇಟ್ಸ್ ಓಕೆ, ಅದನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಅವ್ರದ್ದೇನಿದೆ ಪೇ ಮಾಡಿದ್ದೀನಿ, ಅದಕ್ಕೆ ಅವ್ರಿಗೆ ಬೇರೆ ಬ್ಲೌಸಸ್ ಮಾಡ್ಕೊಡ್ತಾರೆ, ಅಥವಾ ನನ್ನ ಅಮೌಂಟ್ ವಾಪಸ್ ಕೊಡ್ತಾರೆ, ಅದ್ರೇನು ಪ್ರಾಬ್ಲಮ್ ಇಲ್ಲ. ಆದ್ರೂ ಅವ್ನು ತಪ್ಪು ಮಾಡಿದ್ರು ಮತ್ತೆ ನಾನು ಅವ್ರ ಹತ್ರನೇ ಕೊಡ್ತೀನಿ. ನಾನು ಅವ್ರನ್ನ ಚೇಂಜ್ ಮಾಡೋದಾಗ್ಲಿ, ಬೈಯೋದಾಗ್ಲಿ ನಾನು ಏನೂ ಮಾಡಲ್ಲ. ಸೊ ನೀವು ಇದರಿಂದ ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ, ಪ್ಯಾನಿಕ್ ಆಗಬಾರ್ದು, ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ಎಲ್ಲ ಕೂಲಾಗಿ ಸಾಲ್ವ್ ಆಗುತ್ತೆ. ಯಾವ ಪ್ರಾಬ್ಲಮ್ ಆದ್ರೂ ಸರಿ ಕೂಲಾಗಿ ಹ್ಯಾಂಡಲ್ ಮಾಡಿ, ಕೂಲಾಗಿ ಸಾಲ್ವ್ ಆಗುತ್ತೆ. ಇವಾಗ ಇದೇ ಬೇರೆ ಅಥವಾ ಹೊಸಬ್ರು ಅಥವಾ ಬಿಗಿನರ್ಸ್ ಬೇರೆ ಯಾರಾದ್ರೂ ನೀವು ಈ ತರ ಮಾಡಿರ್ತೀರಾ, ತಲೆ ಕೆಡಿಸ್ಕೊಳ್ಳೋದು ಅಥವಾ ಕಸ್ಟಮರ್ ಹತ್ರ ಬೈಸ್ಕೊಳ್ಳೋದು, ಇದೆಲ್ಲ ಮಾಡ್ಕೊಂಡಿರ್ತೀರಾ. ಸೊ ಅಂಥವ್ರಿಗೆ ಈ ರೀತಿ ಯಾವುದೇ ಆಗಲಿ, ಪ್ಯಾಚ್ ವರ್ಕ್ ಆಗಲಿ, ಯಾವುದೇ ಬ್ಲೌಸ್ ಆಗಲಿ, ಸೊ ಅದನ್ನ ಸ್ವಲ್ಪ ನಮ್ಮ ಟೈಮ್ ಅಂತೂ ವೇಸ್ಟ್ ಆಗುತ್ತೆ. ನಾವು ತಪ್ಪು ಮಾಡಿರ್ತೀವಿ, ನಾವು ಅದನ್ನ ಸರಿ ಮಾಡ್ಕೊಡ್ಬೇಕು, ವೇಸ್ಟ್ ಆಗುತ್ತೆ. ಸೊ ಅದನ್ನ ರೆಡಿ ಮಾಡಿ ನಾವು ಅವ್ರಿಗೆ ಕೊಡಬೇಕು. ಸೊ ಅವಾಗ ಅವರು ನಮ್ಮನ್ನು ಬಿಟ್ಟು ಹೋಗಲ್ಲ, ನಮ್ಮ ಹತ್ರನೇ ಇರ್ತಾರೆ. ಅಂದ್ರೆ ಯಾರು ನಮ್ಮ ಹತ್ರ ಪರ್ಮನೆಂಟ್ ಕಸ್ಟಮರ್ಸ್, ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ, ನಮ್ದು ಒಂದು ಸ್ವಲ್ಪ ಲಾಸ್ ಆದ್ರೂ ಪರವಾಗಿಲ್ಲ ಟೈಮ್, ನಾವು ಅದನ್ನ ಅವ್ರಿಗೆ ನೀಟಾಗಿ ಮಾಡ್ಕೊಡ್ಬೇಕು. ಸೊ ಪ್ಯಾನಿಕ್ ಆಗಬಾರ್ದು, ಯಾವುದೇ ಪ್ರಾಬ್ಲಮ್ ಆದ್ರೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಇಷ್ಟು ಹೇಳ್ತಾ ಈ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ, ಬೈ.